ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಬ್ಬರ ನಡುವೆ ಹೊಂದಾಣಿಕೆಯಾಗದೇ ಇರೋದಕ್ಕೆ ಮುಖ್ಯ ಕಾರಣ ನಿಮ್ಮ ಬೆಡ್ರೂಮ್ ನಲ್ಲಿ ಎರಡೆರಡು ಮ್ಯಾಟ್ರಿಸಸ್ ಇರೋದಾಗಿರಬಹುದು. ಹೌದು, ನೀವು ಮಲಗೋ ಮಂಚ ದೊಡ್ಡದಿದ್ದು ಮಲಗೋದಕ್ಕೆ ಎರಡು ಬೇರೆ ಬೇರೆ ಮ್ಯಾಟ್ರಿಸಸ್ ಮಂಚದ ಮೇಲೆ ಹಾಕಿ ಅದರಲ್ಲೇ ಮಲಗಿದ್ರೆ ಖಂಡಿತವಾಗಿಯೂ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದರ ಬದಲಾಗಿ ಸಿಂಗಲ್ ಬೆಡ್ ಅಲ್ಲಿ ಇಬ್ರು ಜೊತೆಯಾಗಿ ಮಲಗಿದ್ರೆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಅಂತರ ಕಡಿಮೆಯಾಗುತ್ತೆ, ಯಾವುದೇ ಜಗಳ ಕೂಡ ಬರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಬೆಡ್ರೂಮ್ ಒಳಗೆ ಹೋಗ್ತಾನೆ ಗಂಡ ಹೆಂಡತಿ ಜಗಳ ಮಾಡೋದಕ್ಕೆ ಆರಂಭಿಸ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೂ ಇಬ್ಬರ ನಡುವೆ ಕಲಹ ಆಗುತ್ತೆ. ಇದೇ ರೀತಿ ಪದೇ ಪದೇ ಆಗ್ತಿದ್ರೆ ನಿಮ್ಮ ಬೆಡ್ರೂಮ್ ನ ನೈಋತ್ಯ ದಿಕ್ಕಲ್ಲಿ ಕನ್ನಡಿ ಇದೆಯಾ ನೋಡ್ಕೊಳ್ಳಿ. ಒಂದ್ ವೇಳೆ ಇದ್ರೆ ನೈಋತ್ಯ ದಿಕ್ಕಿನಲ್ಲಿದ್ದ ಕನ್ನಡಿಯನ್ನ ಬೇರೆ ದಿಕ್ಕಿಗೆ ಅಂದ್ರೆ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಬದಲಾಯಿಸಿ. ಇಲ್ಲ ಅಂತಂದ್ರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಕಡಿಮೆ ಆಗುತ್ತೆ. ಹೊಂದಾಣಿಕೆ ಇಲ್ಲ ಅಂತಂದ್ರೆ ಇನ್ನೇನಾಗುತ್ತೆ, ಜಗಳನೇ ತಾನೆ. ನಿಮಗೆ ರಾತ್ರಿ ಹೊತ್ತು ಬೆಡ್ ಮೇಲೆ ಆರಾಮಾಗಿ ಮಲಗಿದ್ರು ನಿದ್ರೆನೆ ಬರ್ತಿಲ್ವಾ? ರೆಸ್ಟ್ಲೆಸ್ ಆಗಿ ಫೀಲ್ ಆಗ್ತಾ ಇದೆಯಾ? ಇದರಿಂದ ನಿಮ್ಮ ಸಂಬಂಧ ಕೂಡ ಹಾಳಾಗ್ತಾ ಇದೆಯಾ? ಹಾಗಿದ್ರೆ ಬೆಡ್ ನ ಎದುರು ಕನ್ನಡಿ ಇದೆಯಾ ನೋಡ್ಕೊಳ್ಳಿ. ಬೆಡ್ ನ ಪ್ರತಿಬಿಂಬ ಕಾಣುವಂತೆ ಕನ್ನಡಿ ಇರೋದು ಶುಭ ಅಲ್ಲ. ಯಾವತ್ತೂ ಮಂಚದ ಬಿಂಬ ಕನ್ನಡಿಯಲ್ಲಿ ಕಾಣಲೇಬಾರದು. ಇದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಬೆಡ್ ಕನ್ನಡಿಯಲ್ಲಿ ಕಾಣದಂತೆ ಅರೇಂಜ್ ಮಾಡಿ. ಕನ್ನಡಿಯನ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆದ್ರೆ ಕನ್ನಡಿಯ ಮೇಲೆ ಸ್ಕ್ರೀನ್ ಹಾಕೋ ಮೂಲಕ ಕನ್ನಡಿ ಯಾವಾಗ್ಲೂ ಕವರ್ ಆಗಿರೋ ತರ ನೋಡ್ಕೊಳ್ಳಿ. ಯಾರು ಸಹ ತಮ್ಮ ಜೀವನ ಹಾಳಾಗ್ಬೇಕು, ಗಂಡ ಹೆಂಡತಿ ಮಧ್ಯೆ ಯಾವಾಗ್ಲೂ ಜಗಳ ಇರಬೇಕು ಅಂತ ಬಯಸೋದಿಲ್ಲ. ಆದ್ರೆ ನಾವು ತಿಳಿದೋ ತಿಳಿಯದೆಯೋ ನಾವು ನಮ್ಮ ಬೆಡ್ರೂಮ್ ನಲ್ಲಿ ಇಡುವಂತಹ ವಸ್ತುಗಳು ಸಂಬಂಧವನ್ನ ಕೆಡಿಸುವಂತಹ ಕೆಲಸ ಮಾಡಬಹುದು. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಜಾಗ ಕಡಿಮೆ ಇದೆ ಅಂತ ವಸ್ತುಗಳನ್ನ ಆರ್ಗನೈಸ್ ಮಾಡೋದಕ್ಕೆ ಬಾಕ್ಸ್ ಬೆಡ್ ತರ್ತೀವಿ. ತರೋದೇನು ತಪ್ಪಲ್ಲ, ಆದ್ರೆ ಆ ಬಾಕ್ಸ್ ಬೆಡ್ ಒಳಗಡೆ ಏನೆಲ್ಲಾ ಇಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ನೀವು ಬಾಕ್ಸ್ ಬೆಡ್ ಅಲ್ಲಿ ಹಳೆ ಸಾಮಾನು, ತುಂಡಾಗಿರುವಂತಹ ಐಟಮ್ಸ್ ಗಳು, ಹಾಳಾದ ಗಡಿಯಾರ, ಬೇಡವಾದ ವಸ್ತು, ನ್ಯೂಸ್ ಪೇಪರ್ ಇಟ್ಟು ಅದ್ರ ಮೇಲೆ ನೀವು ಹಾಸಿಗೆ ಹಾಕಿ ಮಲಗೋದ್ರಿಂದ ನೆಗೆಟಿವಿಟಿ ಹೆಚ್ಚುತ್ತೆ. ಇದರಿಂದ ಗಂಡ ಹೆಂಡತಿ ಸಂಬಂಧ ಹಾಳಾಗುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಬೆಡ್ ಕೆಳಗೆ ಏನಾದ್ರೂ ಇಡೋದೇ ಇತ್ತು ಅಂತಂದ್ರೆ ಬೆಡ್ಶೀಟ್, ದಿಂಬು, ರಗ್ಗು ಇವುಗಳನ್ನ ಇಡಿ, ಪರವಾಗಿಲ್ಲ. ಆದ್ರೆ ತಪ್ಪಿಯೂ ಬೇಡವಾದ ಸಾಮಗ್ರಿಗಳನ್ನ ಇಡೋ ಮೂಲಕ ಸಂಬಂಧವನ್ನ ಹಾಳು ಮಾಡ್ಕೊಳ್ಬೇಡಿ. ನಿಮಗೆ ಅನಿಸ್ತಿದ್ಯಾ ನಿಮ್ಮ ಸಂಬಂಧದಲ್ಲಿ ಯಾವುದೇ ಸ್ಪಾರ್ಕ್ ಉಳಿದಿಲ್ಲ, ಪ್ರೀತಿ, ಅನ್ಯೋನ್ಯತೆ, ರೊಮ್ಯಾನ್ಸ್ ಕಡಿಮೆ ಆಗಿದೆ ಅಂತ? ಹಾಗಿದ್ರೆ ನಿಮ್ಮ ಬೆಡ್ರೂಮ್ ನಲ್ಲಿ ಯಾವುದೇ ಒಣಗಿದ ಎಲೆಗಳು ಅಥವಾ ಹೂಗಳು ಇದೆಯಾ ನೋಡ್ಕೊಳ್ಳಿ. ಅಥವಾ ಕೋಣೆ ತುಂಬಾ ಪ್ಲಾಸ್ಟಿಕ್ ಗಿಡಗಳು, ಹೂಗಳು ಇದೆಯಾ ನೋಡಿ. ಇದ್ರೆ ಕೂಡಲೇ ಅವುಗಳನ್ನ ತೆಗೆದುಹಾಕಿ. ಯಾಕಂದ್ರೆ ಇವುಗಳು ಕೋಣೆಯಲ್ಲಿನ ಪಾಸಿಟಿವಿಟಿ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ಗಂಡ ಹೆಂಡತಿ ಸಂಬಂಧದ ಮೇಲೂ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಚಂದ ಕಾಣಿಸುತ್ತೆ ಅಂತ ಪ್ಲಾಸ್ಟಿಕ್ ಐಟಮ್ ಇಡೋ ಮೊದಲು ಇದನ್ನ ಗಮನಿಸಿ. ಪ್ಲಾಸ್ಟಿಕ್ ಬದಲು ನಿಜವಾದ ಹೂಗಳನ್ನ ಇಡಿ. ಇದರ ಪರಿಮಳದಿಂದಾಗಿ ರೂಮ್ ಫ್ರೆಶ್ ಆಗಿರುತ್ತೆ. ಜೊತೆಗೆ ಸಂಬಂಧದಲ್ಲಿ ಆ ಸ್ಪಾರ್ಕ್, ಪ್ರೀತಿ ಯಾವಾಗ್ಲೂ ಇರುತ್ತೆ. ನಿಮ್ಮ ಸಂಗಾತಿ ನಿಮ್ಮ ಬರ್ತ್ಡೇ, ಆನಿವರ್ಸರಿಗೆ ವಿಶೇಷವಾದ ಗಿಫ್ಟ್ ಕೊಟ್ಟಿರಬಹುದು ಅಲ್ವಾ? ಅವುಗಳನ್ನ ನೀವು ಯಾವ ದಿಕ್ಕಿನಲ್ಲಿ ಇಟ್ಟಿದ್ದೀರಿ? ಅಥವಾ ನಿಮ್ಮ ಮದುವೆ ಆಲ್ಬಮ್ ಆಗಿರಬಹುದು, ನಿಮ್ಮ ಸುಂದರ ಫೋಟೋಗಳೇ ಇರಬಹುದು. ಇವುಗಳನ್ನೆಲ್ಲ ನಿಮ್ಮ ಬೆಡ್ರೂಮ್ ನ ನೈಋತ್ಯ ದಿಕ್ಕಿನಲ್ಲಿಡಿ. ಇದರಿಂದ ನಿಮ್ಮ ಸಂಬಂಧ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಇಬ್ಬರ ನಡುವೆ ಪ್ರೀತಿ ಕೂಡ ಹೆಚ್ಚುತ್ತೆ. ಗಂಡ ಹೆಂಡತಿ ನಡುವೆ ಜಗಳ ಆಗೋದೇ ಇಲ್ಲ. ಸುಂದರ ಸಂಸಾರ ನಿಮ್ಮದಾಗಿರುತ್ತೆ. ಇದ್ಯಾವುದೂ ಅಲ್ಲದೇನೆ ನಿಮ್ಮ ನಡುವೆ ಮೂರನೇ ವ್ಯಕ್ತಿಯಿಂದಾಗಿ ಸಮಸ್ಯೆ ಶುರುವಾದ್ರೆ ಅಂತಂದ್ರೆ ನಿಮಗೆ ಅನ್ಸಬಹುದು, ನಾವಿಬ್ರು ತುಂಬಾನೇ ಚೆನ್ನಾಗಿದ್ದೀವಿ, ಆದ್ರೆ ಯಾರೋ ಮೂರನೇ ವ್ಯಕ್ತಿ ಬಂದ್ರೆ ನಮ್ಮ ಸಂಬಂಧ ಹಳಸುತ್ತೆ ಅಥವಾ ಜಗಳ ಆಗುತ್ತೆ ಅಂತ. ಇದಕ್ಕೇನ್ ಕಾರಣ ಇರಬಹುದು? ವಾಸ್ತು ಸರಿಯಾಗಿಲ್ವೋ ಅಂತ ಅನಿಸದೇ ಇರೋದು ಅಲ್ವಾ? ಇದಕ್ಕೆ ಕಾರಣ ಏನ್ ಗೊತ್ತಾ? ನಿಮ್ ರೂಮ್ ಅಲ್ಲಿ, ಕಿಚನ್ ಅಲ್ಲಿ ಕತ್ತರಿ, ಚಾಕು, ಚೂರಿ, ನೇಲ್ ಕಟರ್ ಇವುಗಳನ್ನ ಓಪನ್ ಆಗಿ ಎಲ್ಲಂದ್ರಲ್ಲಿ ಇಡೋದು. ಶಾರ್ಪ್ ಆಗಿರೋ ವಸ್ತುಗಳನ್ನ ಈ ರೀತಿ ಇಡ್ಲೇಬೇಡಿ. ಬದಲಾಗಿ ಇಂತಹ ವಸ್ತುಗಳನ್ನ ಆಗ್ನೇಯ ದಿಕ್ಕಲ್ಲಿಡಿ. ಇದರಿಂದ ಸಂಬಂಧದ ಮೇಲೆ ಯಾವುದೇ ಕೆಟ್ಟ ಪ್ರಭಾವ ಬೀರೋದಿಲ್ಲ.